ಬಂಧುಗಳೇ ನಮಸ್ಕಾರ. ಈ ಹಿಂದೆ ಪ್ರಸಾರಪಡಿಸಿದಂತೆ ಶ್ರೀ ದುರ್ಗಾ ಸಪ್ತಶತಿಯ ಪ್ರಥಮ ಚರಿತ್ರದ ಸ್ವರೂಪ ಹಾಗೂ ಮಹಾಕಾಳಿಯ ಕುರಿತಾದಂತಹ ಧ್ಯಾನ ಇದನ್ನು ನೋಡಿದ್ದೇವೆ. ಇನ್ನು ಮೊದಲನೆಯ ಅಧ್ಯಾಯದಲ್ಲಿ ಮಾರ್ಕಾಂಡೇಯರಿಂದ ಹೇಳಲ್ಪಟ್ಟಂತಹ ವಿಚಾರಗಳನ್ನು ನೋಡೋಣ ಬನ್ನಿ. ಪ್ರಥಮೋಧ್ಯಾಯಃ. ಓಂ ಐಂ ಮಾರ್ಕಾಂಡೇಯ ಉವಾಚ. ಸಾವರ್ಣಿಃ ಸೂರ್ಯತನಯೋ ಯೋ ಮನುಃ ಕಥ್ಯತೇಷ್ಠಮಃ ನಿಶಾಮಯತದುತ್ಪತ್ತಿಂ ವಿಸ್ತರಾದ್ಗದತೋ ಮಮ. ಮಾರ್ಕಾಂಡೇಯರು ಮಧುಕೈಟಭ ವಧೆ ಎನ್ನುವ ಈ ಮೊದಲ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳ್ತಾರೆ. 8ನೆಯ ಮನು ಎಂದು ಹೇಳಲ್ಪಡುವ ಸೂರ್ಯತನಯನಾದ ಸಾವರ್ಣಿಯ ಉತ್ಪತ್ತಿ ಚರಿತ್ರೆಯನ್ನು ವಿಸ್ತಾರವಾಗಿ ಹೇಳ್ತೇನೆ, ಆಲಿಸು ಅಂತ ಆಡ್ತಾರೆ. ಮಹಾಮಾಯಾನುಭಾವೇನ ಯಥಾ ಮನ್ವಂತರಾಧಿಪಃ ಸ ಬಭೂವ ಮಹಾಭಾಗಃ ಸಾವರ್ಣಿಸ್ತನಯೋ ರವೇಃ. ಮಹಾಭಾಗ್ಯವಂತನೂ ರವಿಸುತನೂ ಆದಂತಹ ಈ ಸಾವರ್ಣಿ ಹೇಗೆ ಮಹಾಮಾಯೆಯ ಮಹಿಮೆಯಿಂದ ಮನ್ವಂತರಕ್ಕೆ ಒಡೆಯನಾದನು ಅದನ್ನೂ ಹೇಳುತ್ತೇನೆ ಕೇಳು. ಸ್ವಾರೋಚಿಷೇಂತರೇ ಪೂರ್ವಂ ಚೈತ್ರವಂಶ ಸಮುದ್ಭವಃ ಸುರಥೋ ನಾಮ ರಾಜಾಭೂತ್ ಸಮಸ್ತೆ ಕ್ಷಿತಿಮಂಡಲೇ. ಇದರ ಹಿಂದಿನ ಮನ್ವಂತರ ಅಂದರೆ 7ನೆಯ ಮನ್ವಂತರವಾಗಿದ್ದದ್ದು ಸ್ವಾರೋಚಿಷ ಮನ್ವಂತರ. ಈ ಮನ್ವಂತರದಲ್ಲಿ ಚೈತ್ರವಂಶದಲ್ಲಿ ಹುಟ್ಟಿದ ಸುರಥನೆಂಬವನು ಸಮಸ್ತ ಭೂಮಂಡಲಕ್ಕೆ ರಾಜನಾಗಿದ್ದನು. ತಸ್ಯ ಪಾಲಯತಃ ಸಮ್ಯಕ್ ಪ್ರಜಾಃ ಪುತ್ರನಿವೌರಸಾನ್ ಬಭೂವುಃ ಶತ್ರವೋ ಭೂಪಾಃ ಕೋಲಾ ವಿಧ್ವಂಸಿನಸ್ತದಾ. ತಸ್ಯ ತೈರಭವದ್ಯುದ್ಧ ಮತಿಪ್ರಬಲದಂಡಿನಃ ನ್ಯೂನೈರಪಿ ಸ ತೈರ್ಯುದ್ಧೇ ಕೋಲಾ ವಿಧ್ವಂಸಿಭಿರ್ಜಿತಃ. ಈ ಚೈತ್ರವಂಶದಲ್ಲಿ ಹುಟ್ಟಿದ ಸುರಥನೆಂಬ ರಾಜ ತನ್ನ ಪ್ರಜೆಗಳನ್ನು ಔರಸ ಪುತ್ರರಂತೆ ಪಾಲಿಸುತ್ತಿರುವಾಗ ಕೋಲಾ ವಿಧ್ವಂಸಿಗಳಾದ ಕೆಲವು ರಾಜರು ಅವನಿಗೆ ಶತ್ರುಗಳಾದರು. ಅತಿ ಪ್ರಬಲವಾದ ಸೈನ್ಯವನ್ನು ಹೊಂದಿದ ಸುರಥನಿಗೆ ಅವರೊಡನೆ ಯುದ್ಧ ಉಂಟಾಯಿತು. ಕಡಿಮೆಯಾದ ಸೈನ್ಯವನ್ನು ಹೊಂದಿದ್ದರೂ ಯುದ್ಧದಲ್ಲಿ ಅವನು ಕೋಲಾ ವಿಧ್ವಂಸಿಗಳಿಂದ ಸೋಲಿಸಲ್ಪಟ್ಟನು. ತತಃ ಸ್ವಪುರಮಾಯತೋ ನಿಜ ದೇಶಾಧಿಪೋಭವತ್ ಆಕ್ರಾಂತಃ ಸ ಮಹಾಭಾಗಸ್ತೈಸ್ತದಾ ಪ್ರಬಲಾರಿಭಿಃ ಅಮಾತ್ಯೈರ್ಬಲಿಭಿರ್ದುಷ್ಟ್ಯೈ ದುರ್ಬಲಸ್ಯ ದುರಾತ್ಮಭಿಃ ಕೋಶೋ ಬಲಂ ಚಾಪಹೃತಂ ತತ್ರಾಪಿ ಸ್ವಪುರೇ ತತಃ. ತತೋ ಮೃಗಯಾ ವ್ಯಾಜೇನ ಹೃತಸ್ವಾಮ್ಯಃ ಸ ಭೂಪತಿಃ ಏಕಾಕೀ ಹಯಮಾರುಹ್ಯ ಜಗಮಾಗಹನಂ ವನಂ. ಹೀಗೆ ಕೋಲಾ ವಿಧ್ವಂಸಿಗಳಿಂದ ಸೋಲಿಸಲ್ಪಟ್ಟಂತಹ ಸುರಥನು ಅನಂತರ ತನ್ನ ನಗರಕ್ಕೆ ಹಿಂತಿರುಗಿ ಬಂದು ತನ್ನ ದೇಶಕ್ಕೆ ಮಾತ್ರ ಅಧಿಪತಿಯಾಗಿದ್ದನು. ಆಗ ಮಹಾಭಾಗನಾದ ಅವನು ಪ್ರಬಲರಾದ ಶತ್ರುಗಳಿಂದ ಆಕ್ರಮಿಸಲ್ಪಟ್ಟನು. ತನ್ನ ನಗರದಲ್ಲಿಯೂ ದುರಾತ್ಮರೂ ಬಲಿಷ್ಠರೂ ಆದ ಮಂತ್ರಿಗಳಿಂದ ದುರ್ಬಲನಾಗಿದ್ದ. ಅವನ ಭಂಡಾರ ಸೈನ್ಯ ಸಂಪತ್ತುಗಳು ಅಪಹರಿಸಲ್ಪಟ್ಟವು. ಅನಂತರ ತನ್ನ ಸ್ವಾಮಿತ್ವವನ್ನು ಕಳೆದುಕೊಂಡಿದ್ದ ಆ ರಾಜನು ಬೇಟೆಯಾಡುವ ನೆಪದಿಂದ ಏಕಾಂಗಿಯಾಗಿ ಕುದುರೆಯನ್ನು ಹತ್ತಿ ದಟ್ಟವಾದ ಕಾಡೊಂದನ್ನು ಪ್ರವೇಶಿಸಿದನು. ಸ ತತ್ರಾಶ್ರಮಮದ್ರಾಕ್ಷಿ ದ್ವಿಜವರ್ಯಸ್ಯ ಮೇಧಸಃ ಪ್ರಶಾಂತಶ್ವಾಪದಾಕೀರ್ಣಂ ಮುನಿಶಿಷ್ಯೋಪಶೋಭಿತಂ. ತಸ್ಥೌ ಕಂಚಿತ್ ಸಕಾಲಂ ಚ ಮುನೀನಾ ತೇನ ಸತ್ಕೃತಃ ಇತಶ್ಚೇತಶ್ಚ ವಿಚರಂತಸ್ಮಿನ್ ಮುನಿವರಾಶ್ರಮೇ. ಹೀಗೆ ಮೃಗಯ ವ್ಯಾಜ್ಯವನ್ನು ಹೇರಿಕೊಂಡು ಕುದುರೆಯನ್ನು ಏರಿಕೊಂಡು
ದಟ್ಟವಾದಂತಹ ಕಾನನಕ್ಕೆ ಬಂದು ಸುಮೇಧನೆಂಬ ದ್ವಿಜೋತ್ತಮನಿಗೆ ಸೇರಿದ ಶಾಂತವಾದ ವನ್ಯಮೃಗಗಳಿಂದ ಕೂಡಿದ್ದ ಮತ್ತು ಮುನಿಶಿಷ್ಯರಿಂದ ಶೋಭಿಸುತ್ತಿದ್ದ ಆಶ್ರಮವೊಂದನ್ನು ಅಲ್ಲಿ ಕಂಡನು. ಆ ಮುನಿಯಿಂದ ಸತ್ಕೃತನಾದ ಅವನು ಆ ಮುನಿಶ್ರೇಷ್ಠನ ಆಶ್ರಮದಲ್ಲಿ ಅಲ್ಲಿಂದಲ್ಲಿಗೆ ಸಂಚರಿಸುತ್ತಾ ಸ್ವಲ್ಪ ಕಾಲವನ್ನು ಕಳೆದನು.